ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿಲ್ಲಿಯಲ್ಲಿ ನಿನ್ನೆ ಒಂದು ವಿಚಿತ್ರವಾದಂಥ ಘಟನೆ ನಡೆಯಿತು. ಎಲ್ಲಿಯಾದರೂ ನೀವು ಒಂದು ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷನ ಹೋಗಿ ಕಾಲು ಹಿಡ್ಕೊಳ್ಳೋದು ನೋಡಿದ್ದೀರಾ? ಎಲ್ಲಿಯಾದರೂ ನೀವು ವಿರೋಧ ಪಕ್ಷದ ಅಧ್ಯಕ್ಷನಿಗೆ ಹೋಗಿ MLAಗಳು ಸಚಿವರು ಕಾಲು ಹಿಡ್ಕೊಂಡು ದಯವಿಟ್ಟು ನಮ್ಮ ಕೆಲಸ ಮಾಡಿಕೊಡಿ ಅಂತ ಹೇಳೋದನ್ನು ಎಲ್ಲಿಯಾದರೂ ಕೇಳಿದ್ದೀರಾ? ಅಂಥದ್ದೊಂದು ವಿಚಿತ್ರವಾದಂಥ ವಿಲಕ್ಷಣವಾದ ಘಟನೆ ದಿಲ್ಲಿಯಲ್ಲಿ ನಡೆಯಿತು. ಆತನ ಹೆಸರು ಬಿಜೇಂದರ್ ಗುಪ್ತಾ ಅಂಥೇಳಿ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ. ಈತನ ಕಾಲು ಹಿಡ್ಕೊಂಡವರು ಅತಿಶಿ ಮರ್ಲನ ಎನ್ನುವಂಥ ದಿಲ್ಲಿಯ ಮುಖ್ಯಮಂತ್ರಿ. ಅದಾದಮೇಲೆ ಸೌರಭ್ ಭಾರದ್ವಾಜ್ ಕಾಲು ಹಿಡ್ಕೋತಾರೆ, MLAಗಳೆಲ್ಲ ಕಾಲು ಹಿಡ್ಕೋತಾರೆ. ಹೆಂಗಾದರೂ ಮಾಡಿ ಇದೊಂದು ಕೆಲಸವನ್ನು ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅವ್ರಿಗೆ ಹೇಳಿ ಮಾಡಿಸ್ಕೊಡಿ, ಅವ್ರ ಮನೇಲಿದ್ರೆ ಮನೆಗೆ ಹೋಗೋಣ, ಆಫೀಸಲ್ಲಿದ್ರೆ ಆಫೀಸ್ಗೆ ಹೋಗೋಣ, ಇದೊಂದು ಕೆಲಸವನ್ನು ಮಾಡಿಸ್ಕೊಡಿ, ನಿಮಗೆ ಕಾಲು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆತ ವಿಚಲಿತನಾಗ್ಬಿಡ್ತಾನೆ, ಅವಾಕ್ಕಾಗ್ತಾನೆ, ಏನು ಮಾಡಬೇಕು ಅರ್ಥ ಆಗೋದಿಲ್ಲ ಬಿಜೇಂದ್ರ ಗುಪ್ತಾಗೆ. ತದನಂತರ ಕಾರ್ ಏರ್ಲಿಕ್ಕೆ ಹೋಗ್ತಾನೆ. ಕಾರಲ್ಲಿ ಇದ್ದಕ್ಕಿದ್ದ ಹಾಗೆ ಆತನ ಪಕ್ಕದಲ್ಲಿ ಬಂದು ಅತಿಶಿ ಮರಲೆನ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಎಂಥ ಮುಜುಗರದ ಸ್ಥಿತಿ, ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿಯ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದ ವಿರೋಧ ಪಕ್ಷವಾಗಿ ಹೊರಹೊಮ್ಮಲೇ ಇಲ್ಲ. 70 ವಿಧಾನಸಭಾ ಕ್ಷೇತ್ರಗಳು, 63 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದಿರೋದು ಕಳೆದ ಬಾರಿ. ಇರೋದು 7 ಸ್ಥಾನಗಳು, 7 ಸ್ಥಾನದಲ್ಲಿ 5-6 ಸ್ಥಾನ BJPಗಿದೆ. ಹಾಗಿರುವಾಗ ಅದರ ಅಧ್ಯಕ್ಷ, ದಿಲ್ಲಿಯ ಅಧ್ಯಕ್ಷ ಬಿಜೇಂದ್ರ ಗುಪ್ತಾ ಅವರ ಕಾಲುಗಳನ್ನು ಇವರೆಲ್ಲ ಹಿಡ್ಕೋತಾರೆ. ಯಾಕೆ ಹಿಡ್ಕೋತಾರೆ ಅಂದರೆ 10,500 ಜನ ಬಸ್ ಮಾರ್ಷಲ್ಗಳು ಅಂತ ಏನಿದ್ದಾರೆ ಅವರ ಮರು ನೇಮಕಾತಿ ಆಗಬೇಕು. ಅದನ್ನು ನೀವು ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾಗೆ ಹೇಳಿ ಮಾಡಿಸ್ಕೊಡಿ. ನಾವೀಗಾಗಲೇ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಸಲ ಪಾಸ್ ಮಾಡಿಸಿದ್ದೀವಿ. ಹಾಗಾದರೆ ಬಸ್ ಮಾರ್ಷಲ್ಗಳಂದ್ರೆ ಏನು ಅಂತ ಮೊದಲು ನಿಮಗೆ ಹೇಳಿಬಿಡ್ತೇನೆ, ಅದಾದ ಮೇಲೆ ವಿಷಯವನ್ನು ಮಾತಾಡೋಣ. ಈ ಆಮ್ ಆದ್ಮಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ದಿಲ್ಲಿಯಲ್ಲಿ ಪೊಲೀಸ್ ಇವ್ರ ಕೈಯಲ್ಲಿಲ್ಲ, ಭದ್ರತಾ ಸಿಬ್ಬಂದಿ ಇವ್ರ ಕೈಯಲ್ಲಿಲ್ಲ, ಲಾ ಆ್ಯಂಡ್ ಆರ್ಡರ್ ಇವ್ರ ಕೈಯಲ್ಲಿಲ್ಲ. ಹಾಗಾದರೆ ಅದನ್ನು ಪ್ಯಾರಲಲ್ ಆಗಿ ಇನ್ನೊಂದನ್ನು ಡೆವಲಪ್ ಮಾಡಬೇಕು. ಪ್ಯಾರಲಲ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಏನು? 2014ರಲ್ಲಿ ಇವ್ರ ಕೈಯಲ್ಲಿ ಮೊದಲು ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಇರ್ತದೆ, ACB ಅಂತ. ACB ದಿಲ್ಲಿ ಸರ್ಕಾರದ ಸುಪರ್ದಿನಲ್ಲಿದ್ದಂಥ ಖಾತೆ ಆಗಿರ್ತದೆ. ಈ ವಿಭಾಗವನ್ನು ನೋಡ್ಕೋತಾ ಇದ್ದಂಥವ್ರು ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ. ಈತ ಎಂಥ ಕ್ರಿಮಿನಲ್ ಐಡಿಯಾಗಳನ್ನು ಮಾಡ್ತಾರೆ ಅಂದರೆ, ದಿಲ್ಲಿಯ ಕೇಂದ್ರ ಸಚಿವರೇನಿದಾರಲ್ಲ ಅವರೆಲ್ಲ ದಿಲ್ಲಿಯ ಸುಪರ್ದಿನಲ್ಲಿ ಬರ್ತಾರೆ, ಅದರ ವ್ಯಾಪ್ತಿಗೆ ಬರ್ತಾರೆ. ಆದ್ದರಿಂದ 2014ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದೆ. ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಂದರೆ ಒಂದು 2 ಜನ ಮಿನಿಸ್ಟರ್ಗಳನ್ನು ಆ್ಯಂಟಿ ಕರಪ್ಷನ್ ಬ್ಯೂರೋನವರಿಂದ ಅರೆಸ್ಟ್ ಮಾಡಿಸ್ಬಿಡೋದು, ಅವ್ರ ಮೇಲೆ ದಾಳಿ ಮಾಡೋದು, ಕೇಸ್ ಹಾಕ್ಸ್ಬಿಡೋದು. ಕೇಸ್ ಹಾಕಿದ ತಕ್ಷಣ ನರೇಂದ್ರ ಮೋದಿ ಸಚಿವಾಲಯದಲ್ಲಿ ಭ್ರಷ್ಟರಿದ್ದಾರೆ ಅನ್ನುವಂಥದ್ದು ಜಗತ್ತಿನಾದ್ಯಂತ ಸುದ್ದಿ ಆಗುತ್ತೆ. ಅಮೆರಿಕ ಗೊತ್ತಾಗುತ್ತೆ, ಕೆನಡಾ ಗೊತ್ತಾಗುತ್ತೆ, ಆಸ್ಟ್ರೇಲಿಯಾದಲ್ಲಿ ಗೊತ್ತಾಗುತ್ತೆ, ಭಾರತದಲ್ಲಂತೂ ಗೊತ್ತಾಗೇ ಆಗುತ್ತೆ. ಈ ರೀತಿಯಾದಂಥ ಸ್ಕೆಚನ್ನು ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್. ಹಾಕಿದ ತಕ್ಷಣ ಇದು ಬೇಹುಗಾರಿಕೆಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಬೇಹುಗಾರಿಕೆ ದಳಕ್ಕೆ ಯಾವಾಗ ಕೇಂದ್ರ ಸಚಿವಾಲಯಕ್ಕೆ ವಿಷಯ ಗೊತ್ತಾಗುತ್ತೋ ತಕ್ಷಣ CABಯನ್ನು ರದ್ದು ಮಾಡಿ, ACBಯನ್ನು ರದ್ದು ಮಾಡಿ ಅದನ್ನು ಕೇಂದ್ರ ಸಚಿವಾಲಯದಲ್ಲಿ ಗೃಹ ಸಚಿವಾಲಯಕ್ಕೆ ಅಟ್ಯಾಚ್ ಮಾಡಿಬಿಡ್ತಾರೆ. ಯಾವಾಗ ACB ನನ್ನಿಂದ ಕಿತ್ಕೊಂಡ್ರು ಅಂತ ಗೊತ್ತಾದ ಕೂಡ ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಕೂಡ ಗೃಹ ಸಚಿವಾಲಯದ ತೀರ್ಮಾನವನ್ನು ಅಂಗೀಕರಿಸುತ್ತೆ, ಸಮ್ಮತಿಸುತ್ತೆ. ಆವಾಗ ಅರವಿಂದ್ ಕೇಜ್ರಿವಾಲ್ಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇದ್ದಂಥದ್ದು ಆ್ಯಂಟಿ ಕರಪ್ಷನ್ ಬ್ಯೂರೋ, ಇದನ್ನ ಇಟ್ಕೊಂಡು ನಾನು ನರೇಂದ್ರ ಮೋದಿನ ಹೆದರಿಸ್ಬೋದಿತ್ತು, ಅವರ ಮಿನಿಸ್ಟ್ರುಗಳನ್ನು ಹೆದರಿಸ್ಬೋದಿತ್ತು. ಯಾಕಂದ್ರೆ ದಿಲ್ಲಿ ಬಾರ್ಡರ್ ಒಳಗಡೆ ಇರುವಂಥ ಜನ ಅಲ್ವಾ, ವ್ಯಾಪ್ತಿಯಲ್ಲಿ ಬರುವಂಥವ್ರು, ಇವ್ರ ಮೇಲೆಲ್ಲ ರೇಡ್ ಮಾಡಿಸ್ಬೋದು, ನನ್ನೊಂದು ಪವರ್ ಇದನ್ನು ಮಾಡ್ಬೋದು. ಅರವಿಂದ್ ಕೇಜ್ರಿವಾಲ್ಗಿರುವಂಥ ಅತಿ ದೊಡ್ಡದಾದಂಥ ಬೇಸರ ಏನಪ್ಪ ಅಂದರೆ, ಪೊಲೀಸರು ನನ್ನ ಕಂಟ್ರೋಲಲ್ಲಿ ಇಲ್ಲ ಅನ್ನೋದು ಒಂದೇ. ಪೊಲೀಸರು ಇದ್ಬಿಟ್ಟಿದ್ರೆ ಇವ್ರನ್ನೆಲ್ಲರನ್ನೂ ಆಟ ಆಡಿಸ್ತಾ ಇದ್ದೆ ಅಂತ. ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ಫೇಲ್ ಆಗುತ್ತೆ. ಅದಾದಮೇಲೆ ಈತ ಯೋಚನೆ ಮಾಡ್ತಾರೆ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಒಂದು 10,500 ಜನರನ್ನ ಮಾರ್ಷಲ್ಗಳು ಅಂತ ದಿಲ್ಲಿಯಲ್ಲಿ ಬಿಟ್ಬಿಡೋಣ. ಇವ್ರ ಕೆಲಸ ಏನಪ್ಪ ಅಂತಂದರೆ, ದಿಲ್ಲಿಯ ಬಸ್ಗಳ ಸಂಚಾರ ಮಾಡ್ತಾವಲ್ಲ, ದಿಲ್ಲಿಯಲ್ಲಿ ಮಹಿಳೆಯರಿಗೆ ಉಚಿತ ಸಂಚಾರ ವ್ಯವಸ್ಥೆ ಇರುವಂಥದ್ದು ನಿಮ್ಗೆ ಗೊತ್ತಿರುವಂಥದ್ದು. ಅರವಿಂದ್ ಕೇಜ್ರಿವಾಲೇ ಈ ಎಲ್ಲ ಬಿಟ್ಟಿ ಭಾಗ್ಯ ಶುರು ಮಾಡಿದಂಥ ಪಿತಾಮಹ ತಮಿಳ್ನಾಡು ನಂತರ. ಈ ಬಸ್ಸುಗಳಲ್ಲಿ ಹೆಣ್ಮಕ್ಳ ಮೇಲೆ ಕೀಟಲೆ ಮಾಡೋದು, ಈವ್ ಟೀಸಿಂಗ್ ಮಾಡೋರು ಯಾರಿದ್ದಾರೆ ಅವ್ರನ್ನ ಹಿಡಿಯುವಂಥ ಕೆಲಸವನ್ನು ಈ ಮಾರ್ಷಲ್ಗಳು ಮಾಡಬೇಕು. 10,500 ಜನರನ್ನು ಈತ ನೇಮಕಾತಿ ಮಾಡ್ತಾರೆ ಆಮ್ ಆದ್ಮಿ ಪಕ್ಷದಿಂದ, ಸರ್ಕಾರದಿಂದ. ದಿಲ್ಲಿಯ ಭೂಗೋಳ ವ್ಯಾಪ್ತಿಗೆ 10,500 ಜನ ಬೇಕಾ ಬೇಡವಾ ಅನ್ನೋದು ಬೇರೆ ವಿಚಾರ. ಆದರೆ ಈ ರೀತಿಯಾಗಿ ಪರ್ಯಾಯವಾಗಿ ಇನ್ನೊಂದು ವ್ಯವಸ್ಥೆ ಮಾಡಬೇಕಾದಂಥ ಅಗತ್ಯ ಯಾವಾಗ ಬರುತ್ತೆ?
ಯಾವಾಗ ದಿಲ್ಲಿಯಲ್ಲಿ ಪೊಲೀಸರು ಅಸಹಾಯಕರಾಗಿರ್ತಾರೋ, ಅವರಿಗೆ ಯಾವಾಗ ಕ್ಷಮತ್ವ ಇರೋದಿಲ್ವೋ, ಯಾವಾಗ ಇಂಥದ್ದೊಂದು ಸಮಸ್ಯೆ ಆದ ಸಂದರ್ಭದಲ್ಲಿ ಸಮರ್ಥವಾಗಿ ಅದನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆ ಆಗೋದಿಲ್ವೋ, ಆ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ಪೊಲೀಸರಲ್ಲಿ ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂಥ ಪ್ರತಿರೋಧ ಶಕ್ತಿಯನ್ನು ತೋರಿಸೋದಿಲ್ವೋ, ತಮ್ಮ ಪವರನ್ನೇ ಡಿಸ್ಚಾರ್ಜ್ ಮಾಡೋದಿಲ್ಲ ಅಂತಾದಾಗ ಇವರು ಪ್ರತಿಭಟನೆ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ಬೋದು, ನರೇಂದ್ರ ಮೋದಿ ಮೇಲೆ ಒತ್ತಡ ತರ್ಬೋದು, ಆಮರಣ ಅಂತ ಉಪವಾಸ ಕೂತ್ಕೋಬೋದು. ಆದರೆ ಇದು ಯಾವುದನ್ನು ಮಾಡಲಾರದೆ ಪ್ಯಾರಲಲ್ ಆಗಿ ಈ ರೀತಿ ಬಸ್ ಮಾರ್ಷಲ್ಗಳು ಅಂತ ಪ್ರಾರಂಭ ಮಾಡ್ತಾರೆ. ಅವರಿಗೆ ಬಾಯಿಗೆ ಬಂದ ಹಾಗೆ ಸಂಬಳವನ್ನು ಫಿಕ್ಸ್ ಮಾಡ್ತಾರೆ. ದಿಲ್ಲಿಯಲ್ಲಿ ಒಂದೇ ಬೊಕ್ಕಸಕ್ಕೆ ಸರ್ಪ್ಲಸ್ ಬಜೆಟ್ ಇರುವಂಥದ್ದು, ದುಡ್ಡಿರುವಂಥದ್ದು. ಏಕೆಂದರೆ ಸುತ್ತಲೂ ಇರುವಂಥ ಎಲ್ಲ ಇಂಡಸ್ಟ್ರಿಗಳಿಂದ ಅವರಿಗೆ ಟ್ಯಾಕ್ಸ್ ಬರ್ತದೆ. ದಿಲ್ಲಿಯ ಖರ್ಚು ವೆಚ್ಚಗಳನ್ನೆಲ್ಲ ಕೇಂದ್ರ ನೋಡ್ಕೋತದೆ. ಖರ್ಚು ಇಲ್ಲ, ಆಮದನಿ ಇದೆ, ಆದಾಯ ಇದೆ. ಇದು ದಿಲ್ಲಿಯ ಪ್ಲಸ್ ಪಾಯಿಂಟ್. ಇದನ್ನು ಮಿಸ್ಯೂಸ್ ಮಾಡಿದವರು, ದುರ್ಬಳಕೆ ಮಾಡಿದವರು ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್. ಆತ ಎರ್ರಾಬೆರ್ರಿ ಪ್ರಚಾರಕ್ಕೆ ದುಡ್ಡು ಖರ್ಚು ಮಾಡೋದು. 5,500 ಕೋಟಿ ರೂಪಾಯಿ ಬಜೆಟ್ ದಿಲ್ಲಿ ಒಂದರ. ಇಟ್ ಈಸ್ ನಾಟ್ ಮೋರ್ ದೆನ್ ಎ ಕಾರ್ಪೊರೇಷನ್. ಹಾಗಿದ್ರೂ ಕೂಡ 5,500 ಕೋಟಿ ರೂಪಾಯಿ ಬಜೆಟನ್ನು ಕೇವಲ ಪ್ರಚಾರಕ್ಕೆ ಇಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಎರಡನೇದು, ಈ ರೀತಿಯಾದಂಥ ಎಕ್ಸ್ಪರ್ಟ್ಗಳ ನೇಮಕಾತಿ ಅಂತ ಇನ್ನೊಂದು ಮಾಡಿರ್ತಾರೆ. ಅದಲ್ಲದೆ ಈ ರೀತಿ ಮಾರ್ಷಲ್ಗಳಂತ ಮಾಡ್ತಾರೆ. ಲೆಫ್ಟಿನೆಂಟ್ ಗವರ್ನರ್ ನೋಡ್ತಾರೆ, ನೆಗೆಟಿವ್ ಬಜೆಟ್ ಹೋಗ್ತಾ ಇದೆ ರಾಜ್ಯದಲ್ಲಿ. ಆದ್ದರಿಂದ ಯಾವುದೇ ಮಾನದಂಡ ಇರಲಾರ್ದಂಥ ಕಂಡವರಿಗೆ ಆಮ್ ಆದ್ಮಿ ಕಾರ್ಯಕರ್ತರನ್ನೆಲ್ಲ ಬಸ್ ಮಾರ್ಷಲ್ ಅಂತ ಇವರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇರ್ತಾರೆ. ಆಮ್ ಆದ್ಮಿ ಸರ್ಕಾರದವರು ಅವ್ರನ್ನ ಯಾರೂ ತಪಾಸಣೆ ಮಾಡೋರಿಲ್ಲ, ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಅವರು ಉತ್ತರದಾಯಿಗಳಲ್ಲ, ಅವ್ರದ್ದು ಯಾವುದೇ ರಿಪೋರ್ಟ್ಗಳಾಗೋದಿಲ್ಲ. ಸರ್ಕಾರಿ ಬೊಕ್ಕಸದಿಂದ ಒಬ್ಬ ವ್ಯಕ್ತಿಗೆ ಸಂಬಳ ಹೋಗುತ್ತೆ ಅಂದರೆ ಆತ ಏನು ಕೆಲಸ ಮಾಡ್ತಾನೆ ಅಂತ ದಾಖಲಾತಿಗಳು ಬೇಕಲ್ಲ. ಇಂಥ ಯಾವುದೇ SOP ಮಾಡಿರೋದಿಲ್ಲ ಅರವಿಂದ್ ಕೇಜ್ರಿವಾಲ್. ಯಾವುದೇ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಮಾಡಲಾರ್ದೆ ತನಗೆ ಯಾರಿಗೆ ಇಷ್ಟ ಬರುತ್ತೋ 10,500 ಜನರಿಗೆ ನೀನು ಬಸ್ ಮಾರ್ಷಲ್ ಅಂತ ಸರ್ಟಿಫಿಕೇಟ್ ಕೊಟ್ಬಿಡೋದು, ಲೆಟರ್ ಕೊಟ್ಬಿಡೋದು, ನೇಮಕಾತಿ ಪತ್ರ. ಅವ್ರು ಪ್ರತಿ ತಿಂಗಳು ಸಂಬಳ. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ. ಅವಾಗ ಇದನ್ನು ರದ್ದು ಮಾಡ್ತಾರೆ ಲೆಫ್ಟಿನೆಂಟ್ ಗವರ್ನರ್. ಅದಾದಮೇಲೆ ಅವರು ಪಾಪ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ, ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರ್ಯಾರು ಕಾಂಟ್ರಾಕ್ಟ್ ಬೇಸಲ್ಲಿ ಬಂದವರು ಇರಲ್ಲ, ಗುತ್ತಿಗೆ ಆಧಾರದಲ್ಲಿ. ಈಗ ನಿನ್ನೆ ಚುನಾವಣೆ ಹತ್ತಿರ ಬಂತಲ್ಲ, ಈ 10,500 ಜನ ಅಂದರೆ 10,500 ಕುಟುಂಬ. ಒಂದು ಕುಟುಂಬದಲ್ಲಿ 4ರಿಂದ 5 ಜನ ಅಂತಂದರೆ ಅವರ ಸಂಬಂಧಿಕರು ಹಿಡಿದ್ರೆ 10 ಜನ ಅಂದರೆ 1.5-2 ಲಕ್ಷ ಮತಗಳು ನನಗೆ ಬರುತ್ತೆ ಅನ್ನುವಂಥ ನಂಬಿಕೆಯ ಮೇಲೆ ಅರವಿಂದ್ ಕೇಜ್ರಿವಾಲ್ ಹೊಸ ಸ್ಟ್ರಾಟಜಿ ಶುರು ಮಾಡ್ತಾರೆ. ಬಸ್ ಮಾರ್ಷಲ್ಗಳ ಪುನಃ ಮರು ನೇಮಕಾತಿ ಆಗಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ಅಂತ. ನಿನ್ನೆ ಛತ್ರಸಾಲ್ ಸ್ಟೇಡಿಯಂನಲ್ಲಿ ದಿಲ್ಲಿಯಲ್ಲಿ ಜನತಾ ಕಿ ಅದಾಲತ್ ವಿತ್ ಕೇಜ್ರಿವಾಲ್ ಅಂತ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಸೌರಭ್ ಭಾರದ್ವಾಜ್ ನಡೆದ ಕತೆ ಹೇಳ್ತಾರೆ. ನಾವು ಕಾಲು ಹಿಡ್ಕೊಂಡ್ವಿ, ಅವ್ರ ಕಾರ್ನಲ್ಲಿ ಹೋಗಿ ಕೂತ್ವಿ, ಆದರೂ ಮಾಡಿಸ್ಲಿಲ್ಲ, ನಮಗೆ ಬಸ್ ಮಾರ್ಷಲ್ಗಳ ಮರು ನೇಮಕಾತಿ ಆದರೆ ಸಾಕು, ಈ ರೀತಿಯಾದಂಥ ಮಾತು. ಈ ಕಡೆ ಅರವಿಂದ್ ಕೇಜ್ರಿವಾಲ್ ಭಾಷಣ ಮಾಡ್ತಾರೆ ಈ ಜನತಾ ಕಿ ಅದಾಲತ್ನಲ್ಲಿ ನಿನ್ನೆ ಛತ್ರಸಾಲ್ ಸ್ಟೇಡಿಯಮಲ್ಲಿ. ಏನಂತ ಹೇಳ್ತಾರೆ, ನರೇಂದ್ರ ಮೋದಿಯವರು ಉಚಿತವಾಗಿ ನೀರು ಮತ್ತು ವಿದ್ಯುತ್ತನ್ನು ಇಡೀ ತನ್ನ ಎಲ್ಲಿ BJP ರಾಜ್ಯಗಳಿದಾವೆ ಅಲ್ಲೆಲ್ಲ ಕೊಟ್ಟುಬಿಡಲಿ, ನಾನು BJP ಪರವಾಗಿ ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ತೀನಿ. ನೋಡಿ ಹೇಗಿದೆ. ಮೊದಲನೇದಾಗಿ ನರೇಂದ್ರ ಮೋದಿ ಈ ರೀತಿ ಆಮಿಷಗಳನ್ನ ಒಟ್ಟಲಿಕ್ಕೆ ಯಾವತ್ತೂ ಸಿದ್ಧರಾಗೋದಿಲ್ಲ. ಅವರಿಗೆ ಉಚಿತ ವಿದ್ಯುತ್ ಅಂತ ಹೇಳಿದ್ದು, ಆಯಾ ಮನೆ ಮೇಲೆ ಸೋಲಾರ್ ಪ್ಯಾನಲ್ ಹಾಕ್ಕೊಳ್ಳಿ, ನಿಮಗೆ ನೀವೇ ಆತ್ಮನಿರ್ಭರರಾಗಿ ನಿಮ್ಮ ವಿದ್ಯುತ್ತನ್ನು ನೀವೇ ಅಲ್ಲಿ ಸಂಸ್ಕರಣೆ ಆಗುವ ಹಾಗೆ ನೋಡ್ಕೊಳ್ಳಿ, ಅದನ್ನು ಉಳಿದದ್ದನ್ನು ಬೇಕಾದ್ರೆ ಮಾರಾಟ ಕೂಡ ಮಾಡಿ ಅನ್ನುವಂಥ ಸ್ಕೀಮ್ ಮಾಡುವ ಮೂಲಕ ಉಚಿತ ವಿದ್ಯುತ್ ಅಂತ ನರೇಂದ್ರ ಮೋದಿ ಇವತ್ತು ಹೇಳ್ತಾ ಇರೋದು. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದೆ, ಭಾಳಷ್ಟು ಕಡೆ ಮಾಡಲಾಗ್ತಾ ಇದೆ, ಗುಜರಾತಲ್ಲಿ ಮಾಡಿದ್ದಾರೆ, ದೇಶಾದ್ಯಂತ ವಿಸ್ತರಿಸಲಿದ್ದಾರೆ. ಕೋಟಿ ಸೋಲಾರ್ ಪ್ಯಾನಲ್ಗಳು ಎಲ್ಲ ಮನೆಗಳ ಮೇಲೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಸೌರಶಕ್ತಿಯ ಸರಿಯಾದ ಸದ್ವಿನಿಯೋಗದ ದೊಡ್ಡದಾದಂಥ ಅಭಿಯಾನ ಈ ದೇಶದಲ್ಲಿ ನಡೆಯಲಿದೆ. ಆದರೆ ಇವರು ಹೇಳ್ತಾರೆ ಉಚಿತವಾದ ನೀರು, ಉಚಿತವಾದ ವಿದ್ಯುತ್ ಕೊಡಲಿ, ಅವ್ರ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಇದೇ ಮನುಷ್ಯ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದರು, ಆಮ್ ಆದ್ಮಿ ಪಕ್ಷದ ಪರವಾಗಿ ಪ್ರಚಾರ ಮಾಡಿದರು. ಒಂದೇ ಒಂದು ಸೀಟ್ ಇವರಿಗೆ ಲಭಿಸಲಿಲ್ಲ. ಇದಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಇವರು ಹರಿಯಾಣದಲ್ಲಿ ಪ್ರಚಾರ ಮಾಡಿದರು, ಉತ್ತರ ಪ್ರದೇಶಕ್ಕೆ ಹೋದರು, ಮಹಾರಾಷ್ಟ್ರಕ್ಕೆ ಹೋದರು, ಅಲ್ಲಿ ಒಂದೇ ಒಂದು ಸೀಟ್ ಇವರು ಬರಲಿಲ್ಲ. ಈಗ ನರೇಂದ್ರ ಮೋದಿ ಪರವಾಗಿ ಇವರು ಪ್ರಚಾರ ಮಾಡ್ತಾರಂತೆ, ಇವ್ರಿಗೆ ಎಲ್ಲರಿಗೂ ಉಚಿತವಾದಂಥದ್ದು ಕೊಡಬೇಕಂತೆ. ಎರಡನೇದು ಕೇಳ್ತಾ ಇದ್ದಾರೆ, ನಮಗೆ ರಾಜ್ಯ ಸ್ಥಾನಮಾನವನ್ನು ಕೊಡಬೇಕು ದಿಲ್ಲಿಗೆ, ಅದು ನಮ್ಮ ಹೋರಾಟ ಅಂತ ಇದ್ದಾರೆ. ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅಂದರೆ, ರಾಜ್ಯ ಸ್ಥಾನಮಾನ ಅಂದ ತಕ್ಷಣ ಪೊಲೀಸು ಇವ್ರ ಕಸ್ಟಡಿಗೆ ಬರುತ್ತೆ. ಪೊಲೀಸ್ ಇವರು ಸುಪರ್ದಿಗೆ ಬಂದ ತಕ್ಷಣ ಆವಾಗ ಎಲ್ಲರನ್ನೂ ಆಟ ಆಡಿಸ್ಬೋದು, ಯಾರು ಬೇಕು ಅವ್ರ ಮೇಲೆ ಇಷ್ಟ ಬಂದವ್ರ ಮೇಲೆ ಕೇಸ್ ಹಾಕ್ಬೋದು, ಸೇಡಿನ ರಾಜಕಾರಣ ಮಾಡ್ಬೋದು. ಅದಕ್ಕೋಸ್ಕರ ಇವರಿಗೆ ಬೇಕು. ಮೂರನೇದಾಗಿ ಒಂದು 35 ಜನ MLAಗಳಿಗೆ ಈ ಬಾರಿ ಟಿಕೆಟ್ ಕೊಡಲ್ವಂತೆ. ಇವರು ತಮ್ಮ ಕಳೆದ ಬಾರಿ MLAಗಳಾಗಿದ್ದಾರೆ ನೋಡಿ. ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಈ ದೇಶದಲ್ಲಿ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಹರಿಯಾಣದಲ್ಲಿ 10 ವರ್ಷದಿಂದ BJP ಸರ್ಕಾರ ಇದೆ, ಅದು ಆ್ಯಂಟಿ ಇನ್ಕಂಬೆನ್ಸಿ, ಆದ್ದರಿಂದ ಸರ್ಕಾರವನ್ನು ಕಿತ್ತೊಗಿತಾರೆ.
ನರೇಂದ್ರ ಮೋದಿ 10 ವರ್ಷ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ಈ ದೇಶದಲ್ಲಿ, ಆದ್ದರಿಂದ ಎನ್ಕೆ ಅನ್ಕಮ್ಸ್ ಇದೆ, ಆದ್ದರಿಂದ ಸೀಟ್ ಕಡಿಮೆ ಬರ್ತಾ ಇದ್ದಾವೆ. ಎಲ್ಲೆಲ್ಲಿ ಬೇರೆ ಬೇರೆ ಪಕ್ಷಗಳೆಲ್ಲ ಅಧಿಕಾರದಲ್ಲಿದ್ದಾವೋ, ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ರಾಜ್ಯಗಳಿದ್ದಾವೋ ಅಲ್ಲೆಲ್ಲ ಆ್ಯಂಟಿ ಅನ್ಕಮನ್ಸಿ ಅಂತಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷಕ್ಕೆ ಆ್ಯಂಟಿ ಅನ್ಕಮನ್ಸಿ ಅಂತ ಯಾರು ಹೇಳೋದೇ ಇಲ್ಲ. ಅವರು 13 ವರ್ಷದಿಂದ ಇದ್ದಾರೆ, 12 ವರ್ಷದಿಂದ ಅವ್ರಿಗೆ ಆ್ಯಂಟಿ ಅನ್ಕಮನ್ಸಿ ಪ್ರಶ್ನೆಯೇ ಬರೋದಿಲ್ಲ. ಅದಕ್ಕೆ ಇವರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್, ಈಗಾಗಲೇ ಇವರ ಎಲ್ಲ ಸಚಿವರ ಮೇಲೆ ಕೇಸ್ಗಳಿದ್ದಾವೆ, MLAಗಳ ಮೇಲೆ FIRಗಳಾಗಿದ್ದಾವೆ, ಅವ್ರು ಮಾಡಿದಂಥ ದಬ್ಬಾಳಿಕೆಯಿಂದ ಕೇಸ್ಗಳಾಗಿದ್ದಾವೆ. ಆಯಾ ಪ್ರದೇಶದಲ್ಲಿ ಇವರು ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ. ಅದಕ್ಕೇನು ಮಾಡಬೇಕು, ಆ್ಯಂಟಿ ಅನ್ಕಮನ್ಸಿ ಅಂತ ಹೇಳ್ಬೋದ್ಲು ಯಾವ ವ್ಯಕ್ತಿಯ ಮೇಲೆ ಯಾವ ರೀತಿ ಆರೋಪಗಳಿದೆ ಅವ್ರ ಬಿದ್ದಲು ಇನ್ನೊಬ್ಬನ ಮೇಲೆ ಟಿಕೆಟ್ ಕೊಟ್ಬಿಡೋದು. ಸೋಮನಾಥ್ ಭಾರತಿ ಹೆಂಡತಿಗೆ ಹೊಡೆದಂಥ ಕೇಸು, ಡೊಮೆಸ್ಟಿಕ್ ವೈಲೆನ್ಸು, ಬೇರೆಯವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ, ರೇಪ್ ಕೇಸ್ ಇದೆ, ಕಿತ್ತಾಕು, ಬೇರೆದವ್ನು ಕೊಡು. ಈ ರೀತಿಯಾಗಿ ಎಲ್ಲೆಲ್ಲಿ ಬೇರೆ ಬೇರೆ ಹೆಸರುಗಳು ಹಾಳಾಗಿದೆ ಅವರಿಗೆಲ್ಲ ಬೇರೆ ಕಡೆ ಟಿಕೆಟ್ ಕೊಡೋದು. ಯಾರಿಗೆ ಕೊಡೋದು? ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲ, ಈಗ ದುಡ್ಡು ಯಾರು ಜಾಸ್ತಿ ಕೊಡ್ತಾರೋ ಅವರಿಗೆ ಟಿಕೆಟನ್ನು ಕೊಡೋದು. ಈ ರೀತಿಯಾದಂಥ ಆಲೋಚನೆಯನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾ. ಇದರ ಜೊತೆ ಇನ್ನೊಂದು ಬೇಡಿಕೆ ಇದೆ, ಏನು, ಫೆಬ್ರವರಿವರೆಗೂ ಯಾಕೆ ಚುನಾವಣೆಯನ್ನು ಅಷ್ಟು ದೂರ ಮಾಡಬೇಕು, ಈಗಲೇ ಮಾಡಿ. ಏಕೆಂದರೆ ಇವರು ರಾಜೀನಾಮೆ ಕೊಟ್ಟಿದ್ದಾರಲ್ವ, ಈಗ ರಾಜೀನಾಮೆ ಕೊಟ್ಟಿರೋದ್ರಿಂದ ಈಗಲೇ ನೀವು ಚುನಾವಣೆಯನ್ನು ಮಾಡಬೇಕು ದಿಲ್ಲಿದು. ಈ ರೀತಿಯಾದಂಥ ವಿಚಿತ್ರವಾದಂಥ ತನ್ನ ಮೂಗಿನ ನೇರಕ್ಕೆ ಈ ದೇಶ ನಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ನಿರಂತರವಾದ ಹೋರಾಟವನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಏನು ಗತಿಯನ್ನು ಕಾಣಿಸ್ತಾರೆ ದಿಲ್ಲಿ ಜನ? ಮತ್ತೆ ಬಿಟ್ಟಿ ಭಾಗ್ಯಕ್ಕೆ ಮರಳಾಗ್ತಾರಾ ಇಲ್ವಾ? ಅರವಿಂದ್ ಕೇಜ್ರಿವಾಲ್ ಅವರ ನಿಜವಾದ ಛದ್ಮವೇಷ ಜನರಿಗೆ ಪರಿಚಯ ಆಗಿದೆಯಾ? ಈ ಬಾರಿಯ ಚುನಾವಣೆಯಲ್ಲಿ ಗೊತ್ತಾಗಬೇಕು. ನೋಡೋಣ, ಕಾದು ನೋಡೋಣ ಏನಾಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.